ನಮ್ಮ ಇವತ್ತಿನ ಪ್ರಯಾಣ ಟಿ ನರಸೀಪುರ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಉಗಮ ಸ್ಥಾನ ಇದೆ. 3 ನದಿ ತ್ರಿವೇಣಿ ಸಂಗಮ, ಕಾವೇರಿ, ಕಪಿಲ, ಸ್ಫಟಿಕ ಅಂತ 3 ನದಿ ಉಗಮ ಸ್ಥಾನ ಇದು. ನಾವು ರಥಸಪ್ತಮಿ ದಿವಸ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಮುಂದಿನ ವಾರ ಇಲ್ಲಿ ಕುಂಭಮೇಳ ನಡೆಯುತ್ತೆ. ಯಾರ್ಯಾರಿಗೆ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲ್ವೋ ಅವರು ನಮ್ಮ ಕರ್ನಾಟಕದಲ್ಲೇ ಇರೋ ಟಿ ನರಸೀಪುರದಲ್ಲಿ ಮುಂದಿನ ವಾರ ಕುಂಭಮೇಳ ನಡೆಯುತ್ತೆ. ಇಲ್ಲಿ ಬಂದು ನೀವು ಸ್ನಾನ ಮಾಡ್ಬೋದು, ಪುಣ್ಯ ಸ್ನಾನನ. ತುಂಬ ಚೆನ್ನಾಗಿದೆ ಮಾತ್ರ. ದೇವಸ್ಥಾನದ ಎದುರುಗಡೆ ಸ್ವಲ್ಪ ನೀರು ಗಲೀಜು ಅಂತ ಕಾಣಿಸುತ್ತೆ, ಆದರೆ ಅಲ್ಲಿ ಉಗಮ ಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ ಸ್ನಾನಕ್ಕೆ. ತುಂಬ ಚೆನ್ನಾಗಿದೆ, ನೀರು ಕ್ಲೀನಾಗಿದೆ, ಸ್ನಾನ ಮಾಡೋಕ್ಕೂ ಖುಷಿ ಆಯಿತು. ಮತ್ತು ಈ ಸತ ನೀರು ತುಂಬ ಚೆನ್ನಾಗಿದೆ, ನೀರು ತುಂಬ ಇದೆ. ಇವ್ರಿಗೆ ಕೇಳ್ತಾಯಿದ್ವಿ, ನಮಗೆ ತೆಪ್ಪದಲ್ಲಿ ಕರ್ಕೊಂಡೋಗಿದ್ರು ಆ ಕಡೆ. ಅವ್ರು ಹೇಳ್ತಾಯಿದ್ರು ಇಲ್ಲಿಗಿಂತ ಟೂರಿಸಮ್ ಜಾಸ್ತಿ ನಮಗೆ, ಅವ್ರು ಬಂದರೆ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ನದಿ ಆಳ ಈ ಸತ 6 ಅಡಿ ಇದೆ, ಮತ್ತು ಒಂದು ಕಡೆ 7 ಅಡಿ ಇದೆ. ಒಟ್ಟಿನಲ್ಲಿ 6 ಅಡಿ ಅಷ್ಟು ಆಳ ಇದೆ ಈ ಸತ ನದಿ ಅಂತ ಹೇಳ್ತಿದ್ರು. ತುಂಬ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗದೇ ಇದ್ದವರು ಇಲ್ಲಿ ಬಂದು ಮುಂದಿನ ವಾರ ಕುಂಭಮೇಳದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ಮತ್ತೆ ವಾಪಸ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಸ್ನಾನ ಎಲ್ಲ ಮುಗಿಸ್ಕೊಂಡು. ದೇವ್ರ ದರ್ಶನವೂ ಚೆನ್ನಾಗಾಯಿತು. ಅಷ್ಟೇ, ಏನು ಜನ ಇರಲಿಲ್ಲ, ರಶ್ ಇರಲಿಲ್ಲ. ಯಾಕಂದರೆ ನಾವು ಕುಂಭಮೇಳಕ್ಕಿಂತ ಮುಂಚೆನೇ ಹೋಗಿದ್ವಿ, ರಥಸಪ್ತಮಿ ದಿವಸ. ಕುಂಭಮೇಳದಲ್ಲಿ ಜಾಸ್ತಿ ಜನ ಇರ್ತಾರೆ, ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು. ದೇವಸ್ಥಾನದೊಳಗಡೆ ಎಲ್ಲ ದರ್ಶನ ಚೆನ್ನಾಗಿತ್ತು. ಹಂಗೆ ಇಲ್ಲಿ ಏಣಿ ಹಾಕಿದ್ರಲ್ಲ, ಅಲ್ಲಿ ಪಲ್ಲಿ ಇದೆ. ಏನಾದರೂ ಪಲ್ಲಿ ದೋಷ ಇದ್ದರೆ ಅಲ್ಲಿ ಎತ್ತಿ ಪಲ್ಲಿ ಮುಟ್ಬೋದು, ದೋಷ ಕಳೆಯುತ್ತೆ ಅಂತ ಹೇಳ್ತಾರೆ. ಅದನ್ನು ವೀಡಿಯೋ ಮಾಡ್ಕೊಳಕ್ಕೆ ಕೊಡಲಿಲ್ಲ, ಅದಕ್ಕೆ ಮಾಡ್ಕೊಂಡಿರಲಿಲ್ಲ ನಾನು. ಮತ್ತು ಹಂಗೆ ಊಟನೂ ಇದೆ, ಅನ್ನದಾನನೂ ಇದೆ. ಊಟನೂ ತುಂಬ ಚೆನ್ನಾಗಿತ್ತು. ನಾವು ಪ್ರಸಾದ ಊಟ ಮಾಡ್ಕೊಂಡು ಬಂದ್ವಿ.